ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಈಗ ಅಂತಾರಾಷ್ಟ್ರೀಯ ತಜ್ಞರು, ವಿಶ್ಲೇಷಕರು ಗಿರೀಶ್ ಲಿಂಗಣ್ಣ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮೊದಲನೇ ಪ್ರಶ್ನೆ, ಇನ್ನು ಎಷ್ಟು ದಿನ ಹೋಗುತ್ತೆ ಸರ್ ಇದು ಯುದ್ಧ? ಮೇಡಮ್, ಯುದ್ಧ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಈಗ ಅವ್ರ ಹತ್ರ ಎಷ್ಟು ಮಿಸೈಲ್ಸ್ ಉಳಿದಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದು ನೋಡಿ, ಈಗ ಅವ್ರ ಹತ್ರ ಹತ್ತತ್ರ 3,000 ಮಿಸೈಲ್ಸ್ ಇದೆ. ಅದ್ರಲ್ಲಿ ಒಂದು 500 ಮಿಸೈಲ್ಸ್ ಖರ್ಚು ಮಾಡಿದ್ದಾರೆ ಅಂತ ಇಟ್ಕೊಂಡ್ರು. ಹತ್ತತ್ರ ಇನ್ನು 2,500 ಮಿಸೈಲ್ಸ್ ಇದೆ. ಸೊ ಈ 2,500 ಮಿಸೈಲ್ಸ್ ನ ಅವ್ರು ಎಷ್ಟು ಮಟ್ಟಿಗೆ ಖರ್ಚು ಮಾಡ್ತಾರೆ, ಎಷ್ಟ್ರ ಮಟ್ಟಿಗೆ ಹಾನಿ ಮಾಡ್ತಾರೆ ಅನ್ನೋದ್ರ ಮೇಲೆ ಯುದ್ಧ ಡಿಸೈಡ್ ಆಗುತ್ತೆ. ಯಾವಾಗ ಡಿಪ್ಲೀಟ್ ಆಗುತ್ತೆ ಈ ಮಿಸೈಲ್ಸ್, ಅವಾಗ ಯುದ್ಧ ನಿಲ್ಲುತ್ತೆ. ಸೊ ಇವ್ರು ಕಂಟಿನ್ಯೂಸ್ ಆಗಿ ಹೊಡಿಯಕ್ ಶುರು ಮಾಡಿದ್ರೆ ಈ ವಾರದಲ್ಲೇ ಯುದ್ಧ ಮುಗ್ದೋಗಿರುತ್ತೆ. ಬಟ್ ಯುದ್ಧ ಮುಗಿಯೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಹಾನಿ ಮಾಡ್ತಾರೆ, ಎಕನಾಮಿಕಲಿ ಏನ್ ಮಾಡ್ತಾರೆ, ವಿಶ್ವಕ್ಕೆ ಏನ್ ಹಾನಿ ಆಗುತ್ತೆ ಇದರಿಂದ ಅನ್ನೋದ್ರ ಮೇಲೆ ಬಹಳ ಇಂಪಾರ್ಟೆಂಟ್. ನೋಡಿ, ಇರಾನ್ ಅನ್ನೋದೊಂದು ದೊಡ್ಡ ರಾಜ್ಯ, ದೊಡ್ಡ ರಾಷ್ಟ್ರ. ಅದು ಹತ್ತತ್ರ 1.6 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಂತ ರಾಷ್ಟ್ರ. ಭಾರತದ ಅರ್ಧ ಅಂತಾನೆ ಹೇಳ್ಬೋದು ಇರಾನ್, ಅಷ್ಟು ದೊಡ್ಡ ರಾಷ್ಟ್ರ. ಇಸ್ರೇಲ್ ಬಂದು ಒಂದು 22 ಸ್ಕ್ವೇರ್ ಕಿಲೋಮೀಟರ್ ಇರುವಷ್ಟು ಸಣ್ಣ ಜಾಗ. ನಾವು ಮಣಿಪುರದಷ್ಟು ಇಲ್ಲ, 1 ಕೋಟಿ ಜನ ಇರುವಂತ ಜಾಗ. ಅಲ್ಲಿ 50ರಿಂದ 100 ಮಿಸೈಲ್ ಹಾಕಿದ್ರೆ ಆಗೋ ಹಾನಿ ಬಹಳ ದೊಡ್ಡದು. ಅದೇ ಇರಾನ್ ಮೇಲೆ 100 ಹಾಕಿದ್ರೆ ಅದು ದೊಡ್ಡದಾಗಲ್ಲ ಅವರಿಗೆ. ಯಾಕಂದ್ರೆ ಆ ರಾಷ್ಟ್ರ ಅಷ್ಟು ದೊಡ್ಡ ರಾಷ್ಟ್ರ, ಅವ್ರು ಬೇಕಾದ್ರೆ ಮೂವ್ ಮಾಡ್ಕೋಬಹುದು, ಬಾರ್ಡ್ರಿಂದ ಈ ಕಡೆ ಮೂವ್ ಮಾಡ್ಬೋದು, ಆ ಕಡೆ ಹೋಗ್ಬೋದು, ಆ ತರ ಇದೆ. ಸೊ ಇದು ಒಂದು ಅಡ್ವಾಂಟೇಜ್ ಇರಾನಿಗೆ ಬಹಳ ಇದೆ, ಜಿಯೋಗ್ರಾಫಿಕಲ್ ಅಡ್ವಾಂಟೇಜ್. ನೋಡಿ, ಇರಾಕ್ ಕಂಪೇರ್ ಮಾಡಿದ್ರೆ 3ರಷ್ಟಿದೆ ಇರಾನ್. ಆಫ್ಘಾನಿಸ್ತಾನ್ ಕಂಪೇರ್ ಮಾಡಿದ್ರೆ 2ರಷ್ಟಿದೆ ಇರಾನ್. ಆದ್ರೆ ಆಫ್ಘಾನಿಸ್ತಾನ ಇರಾಕ್ ಅಲ್ಲೇ ಅವರು ಒಂದು ರೆಜಿಮ್ ಚೇಂಜ್ ಮಾಡೋಷ್ಟ್ರಕ್ಕೆ ಪರದಾಡ್ಬಿಟ್ರು, ಅಮೆರಿಕ ಕೈಲಿ ಆಗ್ಲಿಲ್ಲ. ಇನ್ ಇರಾನ್ ಅಂತ ದೊಡ್ಡ ರಾಷ್ಟ್ರದಲ್ಲಿ ಇವರು ರೆಜಿಮ್ ಚೇಂಜ್ ಮಾಡ್ಬೇಕಾದ್ರೆ ಇವರು ಸೈನಿಕರನ್ನ ಒಳಗಡೆ ನುಗ್ಗಿಸ್ಲೇಬೇಕಾಗತ್ತೆ. ಸೈನಿಕರು ನುಗ್ಗುವಷ್ಟು ಧೈರ್ಯ ಇಲ್ಲ, ಸೈನಿಕರನ್ನ ನುಗ್ಗುವಷ್ಟು ರಿಸ್ಕ್ ಟ್ರಂಪ್ ಅಂತೂ ತಗೊಳಲ್ಲ. ಟ್ರಂಪ್ ಏನಂತ ಅನ್ಕೋತಾ ಇದಾರೆ ಅಂದ್ರೆ, ನಾವ್ ಈ ತರ ಹೊಡಿತಾ ಬಂದ್ರೆ ಜನ ದಂಗೆ ಎತ್ತಿ ಅಲ್ಲೇ ರೆಜಿಮ್ ಚೇಂಜ್ ಮಾಡ್ತಾರೆ ಅನ್ನೋದೊಂದು ಟ್ರಂಪ್ ಮತ್ತೆ ಇಸ್ರೇಲ್ ಅವ್ರಿಗೆ ಇರೋಂತ ಯೋಚನೆ. ಬಟ್ ಜನ ದಂಗೆ ಎದೊಳಕ್ಕೆ ಅಲ್ಲಿ ಬಾಂಬ್ಗಳು ಒಂದೇ ಸಮ ಬರ್ತಾ ಇದೆ. ಎಷ್ಟು ಜನ ದಂಗೆ ಇವ್ರ ಮೇಲೆ ಎದೊಳ್ತಾರೋ, ಎಷ್ಟು ಜನ ಇವ್ರ ಪರವಾಗಿದಾರೋ ಗೊತ್ತಿಲ್ಲ ಇನ್ನು ನಮ್ಗೆ ಕರೆಕ್ಟ್ ಆಗಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಕೌಂಟ್ ಆಗ್ತಾ ಇದೆ ರೆಜಿಮ್ ಚೇಂಜ್ಗೆ. ಯಾರು ಬರ್ತಾರೆ ನೆಕ್ಸ್ಟ್? ಈಗ ಅಂತೂ ಅವ್ನ ಅಜಾರಿ ಅಂತ ಯಾರನ್ನೋ ಕರ್ಕೊಂಡ್ ಬಂದಿದ್ದಾರೆ ಅವನ್ನ. ಯಾಕಂದ್ರೆ ಅವ್ರು ಈಗ ನೇಮ್ಸ್ ಅಲ್ಲ, ಇವನೇ ಸುಪ್ರೀಂ ಲೀಡರ್ ಅಂತ ತಕ್ಷಣ ನೇಮ್ಸ್ ಅಲ್ಲ, ಯಾಕಂದ್ರೆ ಅವನ್ ತಲೆನೂ ಎತ್ತುತ್ತಾರೆ ಅನ್ನೋ ಭಯ ಅಂತೂ ಇದ್ದೇ ಇದೆ ಅವರಿಗೆ. ಸೊ ಈಗ ಒಂದು ಕೌನ್ಸಿಲ್ ಅಂತ ಮಾಡ್ಬಿಟ್ಟು ಆ ಕೌನ್ಸಿಲ್ ನೋಡ್ಕೊಂಡು ಹೋಗುತ್ತೆ ಅಂತ ಮಾಡಿಟ್ಟಿದ್ದಾರೆ ಅದನ್ನ. ಇವರು 2,500 ಟಾರ್ಗೆಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ ಅಮೆರಿಕಾದವರು. ಈ 2,500 ಟಾರ್ಗೆಟ್ ಯಾವಾಗ ಹೊಡಿತೀವೋ ಇರಾನ್ ಸ್ವಲ್ಪ ಡೌನ್ ಆಗುತ್ತೆ, ಈ ಯುದ್ಧ ಕಮ್ಮಿ ಆಗುತ್ತೆ, ಯುದ್ಧದ ಇದು ಕಾರಮೋಡ ಕಮ್ಮಿ ಆಗುತ್ತೆ ಅಂತ ಇವರು ಒಂದು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಈಗಾಗ್ಲೇ ಹತ್ತತ್ರ 1,000 ಟಾರ್ಗೆಟ್ ಅಷ್ಟು ಹೊಡೆದಿದ್ದಾರೆ, ಇನ್ನೂ 1,500 ಟಾರ್ಗೆಟ್ ಅಷ್ಟು ಹೊಡಿಬೇಕು. ಅಷ್ಟ್ರಲ್ಲಾಗ್ಲೇ ಇವರು ಸುತ್ತಮುತ್ತಲ ಇರೋ ದೇಶಗಳನ್ನ ಹೊಡ್ಕೊಂಡು ಬರ್ತಾ ಇದ್ದಾರೆ. ಗಲ್ಫ್ ಕೌನ್ಸಿಲ್ ಮೇಲೆ ಹೊಡೆದಿದ್ದಾರೆ, ಈ ಕಡೆ ಫ್ರಾನ್ಸ್ ನೆಲೆ ಮಿಲಿಟರಿ ನೆಲೆ ಇದ್ದಂತ ಅಬುದಾಬಿ ಮೇಲೆ ಹೊಡೆದ್ರು, ಈ ಕಡೆ ಸಿಪ್ರಸ್ ಯುರೋಪ್ ತನಕ ರೀಚ್ ಆಗಿದ್ದಾರೆ, ಅಂದ್ರೆ ನ್ಯಾಟೋ ದೇಶ ಸಿಪ್ರಸ್ ಅದಕ್ಕೂ ರೀಚ್ ಆಗಿದ್ದಾರೆ. ಅಲ್ಲಿ ಬ್ರಿಟಿಷ್ ಅವ್ರನ್ನು ನೆಲೆ ಮೇಲೆ ಹೊಡೆದ್ರು. ಸೊ ಈಗ ಏನಾಗಿದೆ, ಎಲ್ಲಾ ದೇಶಗಳು ಸೇರ್ಕೊಂಡು ಇವ್ರ ಮೇಲೆ ಕೆಂಡ ಕಾರ್ತಿದ್ದಾರೆ. ಸೊ ಈ ಒಂದು ಗೊಂದಲದ ವಾತಾವರಣದಲ್ಲಿ ಹೇಗೆ ರೆಜಿಮ್ ಚೇಂಜ್ ಮಾಡ್ತಾರೆ, ಹೆಂಗೆ ಯುದ್ಧ ನಿಲ್ಲುತ್ತೆ, ಯಾರಿದನ್ ಮಧ್ಯಸ್ಥಿಕೆ ವಹಿಸ್ತಾರೆ, ಏನು ಇದರಲ್ಲಿ ಅಂತ ಕ್ಲಾರಿಟಿ ಇನ್ನು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ನಮ್ಗೆ. ಚೈನಾ ರಷ್ಯಾದವ್ರಂತೂ ಇವ್ರ ಪರವಾಗಿದ್ರು. ಚೈನಾದವರು ಇವ್ರಿಗೆ ಸುಮಾರು ಎಕ್ವಿಪ್ಮೆಂಟ್ ಸಪ್ಲೈ ಮಾಡಿದ್ರು, ಬಟ್ ಯಾವುದು ಅಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ. ಅಂದ್ರೆ ಆಪರೇಷನ್ ಸಿಂಧೂರದಷ್ಟು ಹೇಗೆ ಫೇಲ್ಯೂರ್ ಆಯ್ತೋ ಅದೇ ತರ ಇವರು ಹಾಕಿದಂತ ವೆಪನ್ಸ್ ಗಳನ್ನ ತಡೆಯೋಷ್ಟು ಶಕ್ತಿ ಚೈನಾ ಇದಕ್ಕೆ ಇರ್ಲಿಲ್ಲ. ಸರ್ಫೇಸ್
ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು ವರ್ಕ್ ಆಗಿಲ್ಲ. ಅದಕ್ಕೆ ಹಲವು ಕಾರಣಗಳಿದೆ. ಟೆಕ್ನಾಲಜಿ ಏನ್ ಬಳಸ್ತಾ ಇದ್ದಾರೆ ಅಮೆರಿಕನ್ಸ್, ಏನ್ ಸಹಾಯ ಮಾಡ್ತಿದ್ದಾರೆ ಇಸ್ರೇಲ್ ಮೇಲೆ. ಸೊ ಆದ್ರಿಂದ ಯಾವುದು ವೆಪನ್ಸ್ ತಡಿಯಕ್ ಆಗ್ತಿಲ್ಲ. ಏರ್ ಡಿಫೆನ್ಸ್ ಕಂಪ್ಲೀಟ್ ನಾಶ ಮಾಡಿದ್ದಾರೆ ಈಗಾಗ್ಲೇ ಇರಾನ್ದು. ಬಟ್ ಈಗಿರೋ ಅವ್ರ ಅವೈಲಬಿಲಿಟಿ ನಾನು ಹೇಳದ್ನಲ್ಲ, 2,000ನೋ 2,500 ಮಿಸೈಲ್ಸ್ ಗಳು ಅವ್ರ ಹತ್ರ ಇದೆ ಅಂತ ಹೇಳದ್ನಲ್ಲ. ಸೊ ಅದು ಬತ್ತಳಿಕೆ ಖಾಲಿ ಆಗೋ ತನಕನು ಯುದ್ಧ ನಡೆಯುತ್ತೆ. ಬಟ್ ಈ ತರ ಮಾಡ್ತಾ ಇದ್ರೆ ಹತ್ತತ್ರ ನೀವೇನ್ ಹೇಳಿದ್ರೆ ಸುಮಾರು ಈ ವಾರದ ಕೊನೆಯಲ್ಲಿ ಒಂದು ಕಾಣ್ಬೋದು. ಬಟ್ ಆ ರೆಜಿಮ್ ಚೇಂಜ್ ಅನ್ನೋದು ಆಗುತ್ತಾ, ರೆಜಿಮ್ ಚೇಂಜ್ ಅನ್ನೋದು ಇವರು ಸಕ್ಸಸ್ಫುಲ್ ಆಗ್ತಾರ, ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್ ಯಾಕಂದ್ರೆ ರೆಜಿಮ್ ಚೇಂಜ್ ಅಂತಂದ್ರೆ ನೀವು ಹೊರಗಡೆ ಟ್ರಂಪ್ ಹೇಳ್ದಾಗೆ ಬಾಲ ಅಲ್ಲಾಡ್ಸೋನ ಹೊರಗಡೆ ಅವ್ರನ್ನ ತಂದಂತೂ ಇಡಕ್ಕಾಗಲ್ವಲ್ಲ ಸರ್. ಅಲ್ಲಿರೋರ್ನೇ ಯಾರನ್ನಾದ್ರೂ ಒಬ್ರನ್ನ ಮಾಡ್ಲೇಬೇಕಲ್ಲ ಸರ್. ಅಲ್ಲಿಯ 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 ರಕ್ತ ಟ್ರಂಪ್ಗೋಸ್ಕರ ಯಾಕೆ ಮಿಡಿಯುತ್ತೆ ಸರ್? ಅದು ಹೇಳಕ್ ಆಗಲ್ಲ. ಯಾಕಂದ್ರೆ ಈಗ ನೋಡಿ, ವೆನಿಜುಲಾಲಿ ನಾವ್ ಅನ್ಕೊಂಡ್ವಿ ಬಹಳ ದಂಗೆ ಎದೊಳುತ್ತೆ, ಅಲ್ಲಿ ಇದಾಗತ್ತೆ, ಅಪೋಸಿಷನ್ ಲೀಡರ್ನ ಆ ನೊಬೆಲ್ ಪ್ರಶಸ್ತಿ ತಗೊಂಡಿರೋನ್ನ ಬಂದ್ ಕೂಡ್ಸ್ತಾರೆ ಅನ್ನೋದು ನಾವೆಲ್ಲ ಅನ್ಕೊಂಡ್ವಿ. ಮತ್ತ ಅಲ್ಲೇನಾಯ್ತು, ಅವರ ಅಸಿಸ್ಟೆಂಟೇ ಇವ್ರಿಗೆ ಸಪೋರ್ಟ್ ಮಾಡಿ ಆಯಮ್ಮನೆ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅವರೇ ಅಧ್ಯಕ್ಷರಾಗೋದ್ರು ಎಲ್ಲಿ, ವೆನಿಜುಲಾಲಿ. ಅದೇ ತರ ಇರಾನ್ ಅಲ್ಲಿ ಯಾರು ಇದಾರ ಗೊತ್ತಿಲ್ಲ. ಆ ಶ್ಯಾಮ್ ಮಗನ್ನ ಅವ್ರು ಒಪ್ಕೋತಾರ ಅದು ಐಡಿಯಾ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅವನು ಇರಾನ್ ಅಲ್ಲಿ ಇರ್ಲೇ ಇರ್ಲಿಲ್ಲ. ಅವನ್ ಇದ್ದಿದ್ದು ಅಮೆರಿಕಲ್ಲೇ ಇದ್ದ. ಸೊ ಅವನಿಗೆ ಬಂದ್ ಅಲ್ಲಿ ಕೂತ್ಕೊಂಡ್ರೆ ಒಪ್ಕೋತಾರ. ಯಾಕಂದ್ರೆ ಅವನಿಗೂ ಒಳ್ಳೆ ಹೆಸರು ಇರ್ಲಿಲ್ಲ ಶಾಗೆ. ಬಹಳ ಕರಪ್ಷನ್ ಇತ್ತು. ಅಫ್ಕೋರ್ಸ್ ಪ್ರೋ ವೆಸ್ಟರ್ನ್ ಇದ್ದ, ಬಟ್ ಅವನ್ ಕರಪ್ಷನ್ ಅವನದೇ ಆದ ಪ್ರಾಬ್ಲಮ್ಗಳು ತುಂಬಾ ಇತ್ತು. ಅದಕ್ಕೆ ಓಡೋಗಿದ್ದವ್ರು. ಸೊ ಅವ್ರನ್ನ ಕರ್ಕೊಂಬಂದ್ ಕೂಡ್ಸಿದ್ರೆ ಇರಾನ್ ಜನ ಒಪ್ತಾರ? ಅದು ಹೇಳಕ್ ಆಗಲ್ಲ, ಒಪ್ತಾರ ಒಪ್ಪಲ್ಲ ಅಂತ. ಇಲ್ಲ ಈಗಿರೋ ಪೆಜ್ಗಿಸ್ತಾನ್ ಏನಿದಾನೆ ಅವನು, ಈಗಿರೋ ಅಧ್ಯಕ್ಷ, ಈಸ್ ನಾಟ್ ಎ ವೆರಿ ಕನ್ಸರ್ವೇಟಿವ್. ಅಂದ್ರೆ ಇವರಷ್ಟು ಕ್ಲರ್ಜಿ ಅಲ್ಲ. ಅಂದ್ರೆ ಅವನೇನು ಮುಸ್ಲಿಂ ಈ ಇವ್ರು ಕ್ಲರ್ಜಿ ಅಂತ ಇರ್ತಾರಲ್ಲ ಅವ್ರ ತರ ಏನಲ್ಲ, ಮುಲ್ಲಾ ಏನಲ್ಲ, ಮೋದಿ ಆ ತರ ಏನಲ್ಲ. ಸೊ ಈಸ್ ಒಂಥರ ಈಸ್ ಎ ಪ್ರೋ ವೆಸ್ಟರ್ನೈಸ್ಡ್ ಪರ್ಸನ್, ಈಸ್ ಎ ವೆರಿ ಮಾಡರೇಟ್ ಪರ್ಸನ್. ಅವನನ್ನೇ ಕೂಡಿಸ್ತಾರ? ಅದು ಹೇಳಕ್ ಬರಲ್ಲ. ಸೊ ಈ ತರ ಬಹಳ ಗೊಂದಲ ವಾತಾವರಣ ಇದೆ ಅಲ್ಲಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಸೊ ಯಾವ ತರ ಇದು ತಡೆ ಹಿಡಿತಾರೆ, ಯಾವ ತರ ಇದಕ್ಕೊಂದು ಅಂತ್ಯ ಕಾಣುತ್ತೆ, ಎಷ್ಟ್ರ ಮಟ್ಟಿಗೆ ಇವರು ವರ್ಲ್ಡ್ ಎಕನಾಮಿನ ಹಾಳು ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ನೋಡಿ, ಇವತ್ತು ಆ ಸೌದಿ ಅರೇಬಿಯಾ ಇರುವಂತ ಒಂದು ಆಯಿಲ್ ರಿಫೈನರಿ ಮೇಲೆ ಹೊಡೆದ್ರು. ಅಫ್ಕೋರ್ಸ್ ಅದು ಫುಲ್ ನಾಶ ಮಾಡ್ಲಿಲ್ಲ, ಯಾವ್ದೋ ಒಂದು ಪಾರ್ಟ್ ಹೊಡೆದ್ರು. ಅಲ್ಲಿ ಅದು 5.5 ಮಿಲಿಯನ್ ಬ್ಯಾರಲ್ಸ್ ಪ್ರೊಡ್ಯೂಸ್ ಆಗುವಂತದ್ದು ನಿಂತಿದೆ ಇವತ್ತು. ಸೊ ಇದರಿಂದ ಆಯಿಲ್ ಬರೋದು, ವಿಶ್ವಕ್ಕೆ ಆಯಿಲ್ ಸಪ್ಲೈಗಳಿಗೆಲ್ಲ ಏರುಪೇರ್ ಆಗಕ್ ಶುರುವಾಗುತ್ತೆ. ಸೊ ಇದೇ ತರ ಇರಾನ್ ಇಂದ 4% ಅಷ್ಟು ಆಯಿಲ್ ಉತ್ಪತ್ತಿ ಆಗ್ತಿತ್ತು. ಗ್ಲೋಬಲ್ ಬೇಕಾಗಿರೋ 4% ಅಷ್ಟು ಆಗಿಲ್ಲ. ಅದು 90% ಚೈನಾಗೆ ಹೋಗ್ತಿತ್ತು. ಈಗ ಚೈನಾಗ ನಿಂತೋಗಿರೋದ್ರಿಂದ ಚೈನಾ ಏನ್ ಮಾಡ್ತಾರೆ, ಎಲ್ಲಾ ಕಡೆ ಅವ್ರ ಕೈ ಇಡಕ್ ಶುರು ಮಾಡ್ತಾರೆ. ರಷ್ಯಾ ಇಂದ ಹೇಳ್ಕೊಳ್ಳೋದು, ಬೇರೆ ಗಲ್ಫ್ ಕಂಟ್ರೀಸ್ ಇಂದ ತಗೊಳ್ಳೋದು. ಅವಾಗ ಏನಾಗುತ್ತೆ, ಆಯಿಲ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಸಪ್ಲೈ ನಮ್ ಇಂಡಿಯಾ ಅಂತ ಕಡೆ ಜಾಸ್ತಿ ಬೇಕಾಗುತ್ತೆ ನಮ್ಗೆ ಆಯಿಲ್. ಅವಾಗ ರೇಟ್ ಜಾಸ್ತಿ ಆಗುತ್ತೆ, ಹಣ ದುಬ್ಬರ ಜಾಸ್ತಿ ಆಗುತ್ತೆ. ಈಗಾಗ್ಲೇ $80 ಹತ್ತತ್ರ ಬರ್ತಾ ಇರ್ತಾರೆ ಆಯಿಲ್. $80. ಈಗ ಪ್ರಾಕ್ಸಿ ಗ್ರೂಪ್ಸ್, ಹಿಜ್ಬುಲ್ ಆಗಿರ್ಬೋದು, ಹೌತಿ, ಹಮಾಸ್, ಮಿಲಿಷಿಯಾಗಳು ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ಲ ಸರ್? ಅವ್ರಿಗೆ ಏನಾಗಿದೆ ಮೇಡಮ್, ಅವ್ರನ್ನ ಕಂಪ್ಲೀಟ್ ಆಗಿ ಇವ್ರೇನ್ ನಾಶ ಮಾಡಿಲ್ಲ. ಅವ್ರನ್ನ ಒಂಥರ ಡೆಸಿಮೇಟ್ ಮಾಡಿದಾರೆ. ಅಂದ್ರೆ ಆ ಒಂದು ಶಕ್ತಿನ ಕಮ್ಮಿ ಮಾಡಿದ್ದಾರೆ ಹೊತ್ತು ಅವ್ರನ್ನೇನ್ ಫುಲ್ ನಾಶ ಆಗಿದ್ದಾರೆ ಅಂತ ಹೇಳಕ್ ಆಗಲ್ಲ. ಅವ್ರ ಹತ್ರ ಉಳಿದು ಇರೋ ವೆಪನ್ಸ್ ಇಲ್ಲ, ಜೂನ್ ಇಂದ ಇದುವರೆಗೂ ಇವ್ರು ಏನ್ ಸಪ್ಲೈ ಮಾಡಿದಿರೋ ಅದನ್ನ ಇಟ್ಕೊಂಡು ಅವ್ರು ಏನಾರು ಮಾಡ್ಬೋದು. ಬಟ್ ಹೌತೀಸ್ ಸ್ವಲ್ಪ ಈ ರೆಡ್ ಸೀನ ಏನಾರು ಟ್ರಬಲ್ ಮಾಡ್ತಾ ಇರ್ಬೋದು, 1-2 ವೆಪನ್ಗಳಾಕಿ. ಅಷ್ಟ್ ಮಾಡಿದ್ರು ಸಾಕು, ಯಾವ ಶಿಪ್ ಅದ್ರ ಮೂಲಕ ಹೋಗಲ್ಲ. ಅವಾಗ ಇನ್ಶೂರೆನ್ಸ್ ಜಾಸ್ತಿ ಆಗತ್ತೆ.
ಕಾಸ್ಟ್ ಜಾಸ್ತಿ ಆಗುತ್ತೆ, ಯಾರು ರಿಸ್ಕ್ ತಗೊಳಲ್ಲ. ಒಂದ್ ವಾರದಲ್ಲಿ ಆಗೋ ಒಂದು ಟ್ರಿಪ್ ಹತ್ತತ್ರ 20 ದಿವಸ ತಗೊಳತ್ತೆ ಸುತ್ತಾಕೊಂಡು ಹೋಗಕ್ಕೆ. ಅವಾಗ ಕಾಸ್ಟ್ ಆಫ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ವಿಲ್ ಇನ್ಕ್ರೀಸ್ ವೆರಿ ಹೆವಿಲಿ. ಅದೇನಾಗುತ್ತೆ, ಎಕನಾಮಿ ಮೇಲೆ ಬಹಳ ಏಟ್ ಬೀಳುತ್ತೆ. ಈಗಾಗ್ಲೇ ನೋಡಿ, ಇರಾನ್ ಪಕ್ಕದಲ್ಲಿರೋ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಆಗ್ಲೇ ಅವರು ಬ್ಲಾಕ್ ಮಾಡಾಗಿದೆ. ಹೌದು. ಅಲ್ಲಿಗೆ ನಮ್ಮ ಭಾರತಕ್ಕೆ 50% ಅಷ್ಟು ಇಂಪೋರ್ಟ್ ಆ ಜಾಗದಿಂದ ಬರ್ತಿದೆ. ಆಯಿಲ್ ಬಿಡಿ, ಐ ಆಮ್ ಟೆಲಿಂಗ್ ಓವರ್ ಆಲ್ ಇಂಪೋರ್ಟ್ಸ್ ಬರ್ತಾ ಇರೋದು ಭಾರತಕ್ಕೆ 50% ಅಷ್ಟು ಆ ಜಾಗದಿಂದ ಬರ್ತಾ ಇದೆ. ಈಗ ಅಷ್ಟು ಇಂಪೋರ್ಟ್ಸ್ ನಿಂತಿದೆ ನಮ್ಗೆ ಈಗ ಒಳಗಡೆ ಬರೋದು. ಸೊ ಇದೇನಾಗುತ್ತೆ ಅಂದ್ರೆ, ಈ ತಕ್ಷಣಕ್ಕೆ ಏನೋ ಗೊತ್ತಾಗದೆ ಹೋದ್ರು ಇನ್ನೊಂದು ವಾರದಲ್ಲಿ ನಮ್ಗೆ ಆ ಎಫೆಕ್ಟ್ ಕಾಣಕ್ ಶುರುವಾಗುತ್ತೆ. ಎಲ್ಲ ಹಣದುಬ್ಬರ, ಈವನ್ ಬೇಸಿಕ್ಸ್, ಈವನ್ LNG ಅಂಡ್ LPG ನಮಗ್ ಬರ್ತಾ ಇದ್ದಿದ್ದು 90% ಆ ಜಾಗದಿಂದಾನೇ ಬರ್ತಾ ಇದ್ದಿದ್ದು. ಕತಾರ್ ಮೂಲಕ, ಅಲ್ಲಿಂದಾನೇ, ಬೇರೆ ಯಾವ್ದು ದಾರಿ ಇಲ್ಲ ಬರಕ್ಕೆ. ಸೊ ಈಗ ಅದ್ ನಿಂತಿದೆ ಅಂದ್ರೆ LPG ಆಕಾರ ಶುರುವಾಗುತ್ತೆ ಹಿಂಗೆ ಕಂಟಿನ್ಯೂ ಆದ್ರೆ. ಸೊ ಒಂದಕ್ಕೊಂದು ಎಕನಾಮಿ ಬೇರೆ ದೇಶಗಳ ಮೇಲೆ ಬೀಳ್ತಾ ಹೋಗುತ್ತೆ. ಇವ್ರಿಗಿದ್ದೇನು, ಅಲ್ಲಿರೋ ರೆಜಿಮ್ ಚೇಂಜ್ ಮಾಡಬೇಕು ಅಷ್ಟೇ ಇವ್ರ ತಲೆಯಲ್ಲಿ ಇದ್ದಿತ್ತು. ಆಮೇಲೆ ಆ ನ್ಯೂಕ್ಲಿಯರ್ ವೆಪನ್ ಇವ್ರು ತಯಾರಿಸಬಾರ್ದು. ನ್ಯೂಕ್ಲಿಯರ್ ವೆಪನ್ ತಯಾರಿಸಿದ್ರೆ ನಾಳೆ ಈಗ ನಾರ್ತ್ ಕೊರಿಯಾದವನು ಹುಚ್ಚನ್ ತರ ಹೆಂಗ್ ಎದುರಿಸ್ತಾ ಇದ್ದಾನೆ ಅಮೆರಿಕನ್ಸ್ ನ, ಇವರು ನಮ್ಮನ್ನ ಎದುರಿಸ್ತಾರೆ ಇಸ್ರೇಲ್ನ. ಸೊ ಇವರು ನ್ಯೂಕ್ಲಿಯರ್ ವೆಪನ್ ಮಾಡಬಾರ್ದು. ಮತ್ತೆ ಅಲ್ಲಿರೋ ರೆಜಿಮ್ ನಾವ್ ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು. ಯಾಕಂದ್ರೆ ಅಲ್ಲಿರೋ ಆಯಿಲ್ ಮೇಲೆ ಕಣ್ಣು ಅಮೆರಿಕಾಗೆ. ಆಯಿಲ್ ನ ನಾವು ವೆನಿಜುಲಾ ಮತ್ತೆ ಇರಾನ್ ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಚೈನಾನ ಒಂದು ಅದ್ಬದ್ದಿಲ್ಲಿ ಇಡ್ಬೋದು. ಯಾಕಂದ್ರೆ ಚೈನಾ ಎಕನಾಮಿ ಬಹಳ ಡಿಪೆಂಡ್ ಆಗಿದೆ ಇರಾನ್ ಮೇಲೆ. ಸೊ ಚೈನಾನು ಕಂಟ್ರೋಲ್ ತಗೋಬಹುದು ಅನ್ನೋದು ಒಂದು ಟ್ರಂಪ್ ಗುಚ್ಚಷ್ಟೇ. ಆಲ್ ರೈಟ್ ಸರ್. ಆಮೇಲೆ ಈಗ ಲಿಟ್ರಲಿ ಇರಾನ್ ಅನಾಥವಾಗಿದೆ ಅಲ್ಲ ಸರ್? ಈಗ ಲಿಟ್ರಲಿ ಯಾರು ಇಲ್ಲ ಒಂಥರ ಯಾರು ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಯಾಕಂದ್ರೆ ಮಾಹಿತಿಗಳು ಇರಾನ್ನಿಂದ ಹೊರಗಡೆ ಬರ್ತಾ ಇಲ್ಲ. ಆದ್ದರಿಂದ ಕಂಪ್ಲೀಟ್ ಅನಾಥವಾಗಿದೆಯಾ ಇರಾನ್? ಕಂಪ್ಲೀಟ್ಲಿ ಐಸೋಲೇಟ್ ಆಗೋಗಿದೆ ಇರಾನ್. ನೋಡಿ, ಈವನ್ ಚೈನಾ ರಷ್ಯಾ ಯಾರು ಸಪೋರ್ಟ್ ಮಾಡ್ತಿದ್ರು ಈಗ ಈ ಒಂದು ಸಮಯದಲ್ಲಿ ಡೈರೆಕ್ಟ್ ಆಗಿ ಈ ಜೊತೆಲಿ ನಿಂತ್ಕೋತೀನಿ ಅನ್ನೋ ಧೈರ್ಯ ಅವ್ರಿಗೂ ಇಲ್ಲ. ಯಾಕಂದ್ರೆ ಅಮೆರಿಕನ್ ಎದುರಾಕೊಂಡು ನಿಂತ್ಕೊಳ್ಳೋ ಧೈರ್ಯ ಈಗ ಚೈನಾಗೂ ಇಲ್ಲ. ಜೊತೆಲಿ ರಷ್ಯಾದಲ್ಲಿ ಅವ್ರಿಗೆ ಆದ ಪ್ರಾಬ್ಲಮ್ ತುಂಬಾ ಇದೆ ಯುಕ್ರೇನ್ ಜೊತೆ. ಸೊ ಅವರು ಈಗ ಅಮೆರಿಕನ್ ಧೈರ್ಯವಾಗಿ ಎದುರಾಕೊಳ್ಳೋ ಅಷ್ಟು ಇದಕ್ಕೆ ಹೋಗಲ್ಲ. ಸೊ ಬಟ್ ಏನಂದ್ರೆ ಬರೇ ಡಿಪ್ಲೊಮ್ಯಾಟಿಕಲಿ ಸಪೋರ್ಟ್ ಕೊಡ್ತಾರೆ, ರಾಜತಾಂತ್ರಿಕವಾಗಿ ಬರೇ ನಾವು UN ನಲ್ಲಿ ಇವ್ರ ಪರವಾಗಿ ಮಾತಾಡೋದು, ಇಲ್ಲ ಅಮೆರಿಕನ ಅಲೆಗೆಳೆಯೋದು, ಇಷ್ಟೇ ಮಾಡ್ತಾರೆ ಹೊತ್ತು ಈಗ ಯಾರು ಸಪ್ಲೈ ಮಾಡಕ್ ಹೋಗಕ್ಕಾಗ್ಲಿ, ಈಗ ಹೋಗಿ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಕೊಡಕ್ಕಾಗ್ಲಿ, ಯುಕ್ರೇನ್ಗೆ ಹೇಗೆ ವೆಸ್ಟರ್ನ್ ನ್ಯಾಟೋ ಸಪ್ಲೈ ಮಾಡ್ತಿದ್ಯೋ ಆ ತರ ಸಪೋರ್ಟ್ ಇರಾನ್ಗೆ ಯಾರು ಮಾಡೋರಿಲ್ಲ ಈಗ. ನಮ್ಮ ವಿದೇಶಾಂಗ ನೀತಿ ಯುದ್ಧದ ಸಂದರ್ಭದಲ್ಲಿ ಭಾರತದ ಹಾಗೆ ನೋಡಿದ್ರೆ ಕೊಲ್ಲಿ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳೊಂದಿಗೆ ಪ್ರಧಾನಿಗಳು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಆಮೇಲೆ ಅಮೆರಿಕಾ ಜೊತೆನೂ ಕೂಡ ತುಂಬ ಗುಡ್ ಟರ್ಮ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೆ ಖಮೇನಿ ಹತ್ಯೆಯ ನಂತರ ಒಂದು ಸಂತಾಪ ಅಥವಾ ಆ ಕಡೆ ಯಾವುದೇ ರೀತಿಯಾದಂತಹ ಇರಾನ್ ಕಡೆ ಯಾವುದೇ ರೀತಿಯಾದಂತಹ ಒಂದು ಏನು ಕಾಣ್ತಾ ಇಲ್ಲ ಮೋದಿ ಅವರ ಕಡೆಯಿಂದ. ಸೊ ಇಟ್ಸ್ ಅ ಗುಡ್ ಸ್ಟ್ರಾಟಜಿ ಅಂತ ಅಂತೀರಾ? ಭಾರತ ಯಾವಾಗ್ಲೂ ನ್ಯೂಟ್ರಲ್ ಆಗೇ ತೋರಿಸ್ಕೊಂಡಿದೆ. ಯಾಕಂದ್ರೆ ನಮ್ಗೆ ಇಬ್ರು ಇಂಪಾರ್ಟೆಂಟ್. ಇರಾನ್ ಅವ್ರು ನಮ್ಗೇನು ಯಾವುದೇ ವಿಧವಾದ ತೊಂದರೆ ಮಾಡಿಲ್ಲ, ನಮ್ಗೆ ಇನ್ಫ್ಯಾಕ್ಟ್ ಸಪೋರ್ಟ್ ಮಾಡಿದ್ದಾರೆ. ಈವನ್ ಪಹಲ್ಗಾಮ್ ಆದಾಗ ಖಂಡಿಸಿದವ್ರೆ ಇರಾನ್ ಅವ್ರು ಖಂಡಿಸಿದ್ರು, ಇದು ಮಾಡಿ ತಪ್ಪು ಅಂತ. ಆದ್ದರಿಂದ ಈಗ ಮೋದಿ ಅವರ ನಡೆ, ಈಗ ಗಲ್ಫ್ ರಾಷ್ಟ್ರಗಳೊಂದಿಗೆ ಅವರು ಮಾತಾಡಿದ್ರು ಮತ್ತು ಇಸ್ರೇಲ್ಗೆ ಮೊನ್ನೆ ತಾನೇ ಹೋಗಿ ಬಂದು ಮಾರನೇ ದಿನಾನೇ ಈ ಯುದ್ಧ ಆರಂಭ ಆಗಿದೆ. ಇರಾನ್ ನಿಜಕ್ಕೂ ಕೂಡ ಭಾರತ ತಟಸ್ಥವಾಗಿದೆ ಅನ್ನುವ ಮನೋಭಾವನೆಯಲ್ಲಿ ಇದೆಯಾ? ಖಂಡಿತ ತಟಸ್ಥವಾಗಿದೆ. ಇರಾನ್ ಅಗೇನ್ಸ್ಟ್ ಅವ್ರು ಏನು ಕೊಟ್ಟಿಲ್ಲ, ಇರಾನ್ ಪರವಾಗೂ ಕೊಟ್ಟಿಲ್ಲ. ಇಸ್ರೇಲ್ ಅಗೇನ್ಸ್ಟ್ ಕೊಟ್ಟಿಲ್ಲ, ಇಸ್ರೇಲ್ ಪರವಾಗೂ ಕೊಟ್ಟಿಲ್ಲ. ಈಗ ಏನ್ ಹೇಳ್ತಾ ಇದಾರೆ, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇದೆ ಹೊತ್ತು ಯಾರ ಪರವಾಗೂ ಭಾರತ ನಿಂತಿಲ್ಲ. ಮೋದಿಯವರು ಹೋಗಿದ್ದು ಅದು ಬಹಳ ಹಿಂದೆ ಆಗಿದ್ದಂತ ಪ್ಲಾನು. ಅಲ್ಲಿರೋ ಡಿಫೆನ್ಸ್ ಟೆಕ್ನಾಲಜಿ, ಡಿಫೆನ್ಸ್ ಇದ್ರ ಮೇಲೆ ಒಪ್ಪಂದಗಳು, ಅನೇಕ ಒಪ್ಪಂದಗಳಿತ್ತು, ಅದನ್ನ ಮಾಡ್ಕೊಂಬರಕ್ಕೆ ಹೋದ್ರು ಹೊತ್ತು. ಆಮೇಲೆ ಅಲ್ಲಿ ಹೋದಾಗ ಯಾವುದೇ ಒಂದು ದೇಶದ ಪ್ರಧಾನಿ, ದೇಶದ ರಾಜಕೀಯ ಪ್ರೆಸಿಡೆಂಟ್ ಯಾವುದೇ ದೇಶದಲ್ಲಿದ್ರು ಯಾರು ಯುದ್ಧ ಮಾಡಕ್ ಹೋಗಲ್ಲ. ಈವನ್ ಬಿಕಾಸ್ ಆ ದೇಶದ ಮೇಲೆ ಯುದ್ಧ ಮಾಡಿದ್ರೆ ಆ ದೇಶದ ಪ್ರಧಾನಿನೋ ಪ್ರೆಸಿಡೆಂಟ್ ಇದ್ದಾಗ ಆ ದೇಶದ ಮೇಲೆ ಮಾಡೋದಷ್ಟು
ಘೋರ ಕೃತ್ಯ ಆಗುತ್ತೆ. ಸೊ ಯಾರು ಮಾಡಕ್ ಹೋಗಲ್ಲ. ಸೊ ಮೋದಿ ಇರೋ ತನಕ ಏನು ಆಗ್ಲಿಲ್ಲ. ಮೋದಿ ಬಂದ್ಮೇಲೆ ಅವರು ಯುದ್ಧ ಶುರು ಮಾಡ್ಕೊಂಡ್ರು. ಬಟ್ ಅದ್ರಕ್ಕೂ ಮೋದಿಗೂ ಯಾವ ವಿಧವಾದ ಕನೆಕ್ಷನ್ ಇಲ್ಲ. ಮೋದಿ ಈಸ್ ಗುಡ್ ವಿತ್ ಇಸ್ರೇಲ್ ಆಲ್ಸೋ, ಮೋದಿ ಈಸ್ ಗುಡ್ ವಿತ್ ಇರಾನ್ ಆಲ್ಸೋ. ಸೊ ನಮ್ಗೆ ಇಸ್ರೇಲ್ ತುಂಬಾ ಸಪೋರ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ಕಾರ್ಗಿಲ್ ವಾರ್ ನಾವು ಗೆಲ್ತಾನೆ ಇರ್ಲಿಲ್ಲ, ಇಸ್ರೇಲ್ ಇರ್ಲಿಲ್ಲ ನಮ್ ಜೊತೆ ಅಂದ್ರೆ. ಇಸ್ರೇಲ್ ಎಲ್ಲಾ ಕಡೆನೂ ಕೈ ಜೋಡಿಸ್ತಿದೆ ನಮ್ಗೆ. ಸೊ ಇಸ್ರೇಲ್ ಯಾವತ್ತು ನಮ್ಮನ್ನ ಕೈ ಬಿಟ್ಟಿಲ್ಲ, ಇರಾನ್ ಅವರು ನಮ್ಮನ್ನ ಕೈ ಬಿಟ್ಟಿಲ್ಲ. ಅಫ್ಕೋರ್ಸ್ ಇರಾನ್ ಮೇಲೆ ಸ್ಯಾಂಕ್ಷನ್ ಆಗಿರೋದ್ರಿಂದ ನಾವು ಆಯಿಲ್ ತಗೊಳದ್ ಬಿಟ್ವಿ. ಇವತ್ತು ಚಾಬರ್ ಪೋರ್ಟ್ ಅಲ್ಲಿ ನಮ್ದೇ ಆದ ಇನ್ವೆಸ್ಟ್ಮೆಂಟ್ ಇದೆ, ಇರಾನ್ ಚಾಬರ್ ಪೋರ್ಟ್ ಅಲ್ಲಿ. ಯಾಕಂದ್ರೆ ಆಫ್ಘಾನಿಸ್ತಾನ್ಗೆ ಹೋಗಕ್ ನಮ್ಗೆ ಯಾವ್ದೇ ರೂಟ್ ಇಲ್ಲ, ವಯಾ ಪಾಕಿಸ್ತಾನೇ ಹೋಗ್ಬೇಕು ನೀವು. ಪಾಕಿಸ್ತಾನಲ್ಲಿ ಇರೋ ಗ್ವಾದರ್ ಪೋರ್ಟ್ ನ ನೀವು ಎಂಟ್ರಿನೇ ಮಾಡಕ್ ಆಗಲ್ಲ. ಸೊ ಆಫ್ಘಾನಿಸ್ತಾನ್ಗೆ ಮತ್ತೆ ಸೆಂಟ್ರಲ್ ಏಷ್ಯಾಗೆ ನಿಮ್ಗೆ ಎಂಟ್ರಿ ಸಿಗ್ಬೇಕು ಅಂದ್ರೆ ಇಟ್ ಈಸ್ ದ ಓನ್ಲಿ ವೇ ಈಸ್ ಚಾಬರ್ ಪೋರ್ಟ್ ಇನ್ ಇರಾನ್. ಅಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಬಿಟ್ರು, ಅವ್ರು ನಮ್ ಜೊತೆ ಕೈ ಜೋಡಿಸಿದ್ರು, ನೀವ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಇರಾನ್ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ನಮ್ ಜೊತೆ. ಸೊ ನಮ್ಗೆ ಯಾವ ವಿಧವಾದ ತೊಂದ್ರೆ ಇರಾನ್ ಇಂದ ಆಗಿಲ್ಲ, ಯಾವ ವಿಧವಾದ ತೊಂದ್ರೆ ಇಸ್ರೇಲ್ ಇಂದನೂ ಆಗಿಲ್ಲ. ಸೊ ಅವ್ರು ಯಾರ ಪರವಾಗಿ ಒಂದ್ ಹೇಳಿಕೆ ಕೊಟ್ರು ತಪ್ಪಾಗತ್ತೆ. ಬೇಕಾದ್ರೆ ಕಮ್ಮೆನೇನಿ ಅವ್ರು ಸತ್ರು, ನನ್ ಸಂತಾಪ ಇದೆ ಅಂತ ಹೇಳ್ಬೋದೇ ಹೊತ್ತು ಇವ್ರು ಮಾಡಿದ ತಪ್ಪು ಅವ್ರು ಸರಿ ಮಾಡ್ತಿದ್ರು ಅಂತ ಹೇಳುವಂತ ಸ್ಥಿತಿಲಂತೂ ನಾವು ಭಾರತದವ್ರು ಇಲ್ಲ. ಯಾಕಂದ್ರೆ ನಾವು ವಿ ಆರ್ ಮಾಡ್ರೇಟ್ ಅಷ್ಟೇ, ನಮ್ಗಿಬ್ರು ಬೇಕಾಗತ್ತೆ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದರೆ ಭಾಳಷ್ಟು ಮಾಹಿತಿಗಳನ್ನು ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್.